ಅಲ್ಲಿ ಮೂವಿನ ಡೌನ್ಲೋಡ್ ಮಾಡ್ಕೊಂಡಿಲ್ದಂಗೆನೆ ಸೊ ಮೂವಿನ ವಾಚ್ ಮಾಡೋದು. ಸೊ ಅದೇ ಅಂತೀರಾ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಸ್ಟ್ ನೀವು ಸಿಂಪಲ್ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ. ಜಸ್ಟ್ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಲಿಗ್ರಾಮ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ ಟೆಲಿಗ್ರಾಮ್ ಮೇಲೆ ಟ್ಯಾಪ್ ಮಾಡಿ. ಸೊ ಈ ಥರ ಟೆಲಿಗ್ರಾಮ್ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನೀವು ಎಲ್ಲ ಜಾಯ್ನ್ ಆಗಿರ್ತೀರ ಹಲವಾರು ಮೂವಿ ಗ್ರೂಪಲ್ಲಿ. ಸೊ ಅವು ಆಟೋಮೆಟಿಕ್ ಸೆಂಡ್ ಮಾಡಿರ್ತಾರೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಮೂವಿನ ನೋಡ್ತೀರಾ. ಬಟ್ ನಾನೇನು ಹೇಳ್ತಾ ಇರೋದು ಏನಂದರೆ, ಡೌನ್ಲೋಡ್ ಮಾಡ್ಕೊಂಡಿಲ್ದಂಗೆ ಹೇಗೆ ನೋಡೋದು ಅಂತ. ಸೊ ಡೌನ್ಲೋಡ್ ಮಾಡ್ಕೊಂಡಿಲ್ದಂಗೆ ಹೇಗೆ ನೋಡೋದಪ್ಪ ಅಂತಂದರೆ, ಟೆಲಿಗ್ರಾಮ್ ಓಪನ್ ಮಾಡಿದ ತಕ್ಷಣ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇದೆ ನೋಡಿ. ಈ ಥರ ಜಸ್ಟ್ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ. ಜಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದೇನಪ್ಪ ಅಂತಂದರೆ, ವಿತ್ ಡಾಟಾ, ನೀವು ಮೊಬೈಲಲ್ಲಿ ಡಾಟಾ ಆನ್ ಮಾಡಿದಾಗ ಮಾತ್ರ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ MB ಎಲ್ಲ ಖಾಲಿ ಮಾಡ್ಕೊಂಡು ನೀವು ಮೂವಿನ ನೋಡ್ತೀರಾ. ಬಟ್ ಈಗೇನಾದರೂ ವೈಫೈ ಫೆಸಿಲಿಟಿ ಇದ್ದರೆ, ನಿಮಗೆ ವೈಫೈ ಫೆಸಿಲಿಟಿ ಇದ್ದರೆ ನಿಮ್ಮ ಆಫೀಸಲ್ಲಾಗಿರ್ಬೋದು ಅಥವಾ ನೀವು ವರ್ಕ್ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಾಗಿರ್ಬೋದು, ಸೊ ಜಸ್ಟ್ ಅದನ್ನ ಆನ್ ಮಾಡ್ಕೋಬೇಕಾಗುತ್ತೆ ಸೆಟ್ಟಿಂಗು. ಸೊ ಆವಾಗ ನೀವು ಆಟೋಮೆಟಿಕ್ ಸೊ ಮೂವಿ ಗ್ಯಾಲರಿ ಬಂದು ಕುತ್ಕೊಂಡಿರುತ್ತೆ, ಆರಾಮಾಗಿ ನೋಡ್ಬೋದು ಮೂವಿನ. ಸೊ ನೀವೇನು ಮಾಡ್ಬೇಕಂದ್ರೆ, ಈಗ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ರೀತಿಯಲ್ಲ ಆಪ್ಷನ್ ಓಪನ್ ಆಗಿದೆ, ಕಾಣ್ತಾ ಇರ್ಬೋದು. ಡಾಟಾ ಆ್ಯಂಡ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಆಟೋಮ್ಯಾಟಿಕ್ ಮೀಡಿಯಾ ಡೌನ್ಲೋಡ್ ಅಂತ ಇದೆ. ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ. ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲ, ಅದನ್ನ ಈ ಥರ ಆನ್ ಆಗಿರುತ್ತೆ ನಿಮ್ಮ ಫೋನಲ್ಲಿ, ಟರ್ನ್ ಆಫ್ ಮಾಡ್ಕೊಳ್ಳಿ. ಸೊ ವೆನ್ ಕನೆಕ್ಟೆಡ್ ಟು ವೈಫೈ ಅಂತ ಇದೆ, ಜಸ್ಟ್ ಅದನ್ನ ಆನ್ ಮಾಡ್ಕೊಳ್ಳಿ. ಸೊ ಅದನ್ನು ಆನ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಫೋಟೋ, ವೀಡಿಯೋಸ್ ಆ್ಯಂಡ್ ಫೈಲ್ಸ್ ಅಂತ ಇದೆ. ಸೊ ಯಾವುದೇ ಫೋಟೋ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಸೊ ನೀವು ವೈಫೈ ಕನೆಕ್ಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಗೆ ಕುತ್ಕೊಳ್ಳುತ್ತೆ. ಮೂವಿ ಆಗಿರ್ಬೋದು, ಸೊ ಯಾವುದೊಂದು ಫೈಲ್ ಆಗಿರ್ಬೋದು, ಫೋಟೋ ಆಗಿರ್ಬೋದು. ಸೊ ನೀವು ಅವಾಗ ಈಸಿಯಾಗಿ ಹೋಗಿ ಗ್ಯಾಲರಿನ ಓಪನ್ ಮಾಡ್ಕೊಂಡು ಸೊ ಡೌನ್ಲೋಡ್ ಆದಂಥ ಮೂವಿನ ಸೊ ಈಸಿಯಾಗಿ ನೋಡ್ಕೋಬೋದು. ಸೊ ಈ ರೀತಿಯಾಗಿ ವಿತೌಟ್ ಡೌನ್ಲೋಡಿಂಗ್ ಅಂದರೆ ಜಸ್ಟ್ ಸೆಂಡ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡಬೇಕಾಗುತ್ತಲ್ವ ಸೊ ಮೊಬೈಲ್ ಡಾಟಾದಲ್ಲಿ. ಸೊ ಆ ರೀತಿ ಅವಶ್ಯಕತೆ ಇಲ್ಲ. ಜಸ್ಟ್ ವೈಫೈ ಕನೆಕ್ಟ್ ಮಾಡಿಕೊಂಡು ಸೊ ಆಟೋಮೆಟಿಕ್ ಡೌನ್ಲೋಡ್ ಆಗಿರುತ್ತೆ. ಜಸ್ಟ್ ನೀವು ಗ್ಯಾಲರಿಯಲ್ಲಿ ಹೋಗಿ ಸೊ ವಾಚ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿತೌಟ್ ಡೌನ್ಲೋಡಿಂಗ್ ಅಂದರೆ ಮೊಬೈಲಲ್ಲಿ ಡಾಟಾ ಆನ್ ಮಾಡಿಕೊಂಡು ಸೊ ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀವಲ್ಲ, ಸೊ ಆ ರೀತಿ ಅಲ್ಲ, ಇದು ಆಟೋಮೆಟಿಕ್ ಡೌನ್ಲೋಡ್ ಆಗಿರುತ್ತೆ. ಸೊ ಇದು ಸಹ ಡೌನ್ಲೋಡ್ ಮಾಡಿಕೊಂಡು ನೋಡಿದ ಹಾಗೇನೆ. ಸೊ ಬಟ್ ಆದರೂ ಸೊ ಇದು ವೈಫೈ ಯೂಸ್ ಮಾಡೋರಿಗೆ ಮಾತ್ರ ಯೂಸ್ ಆಗುತ್ತೆ. ಸೊ ಫೋನಲ್ಲಿ ಡಾಟಾ ಯೂಸ್ ಮಾಡೋರಿಗೆ ಅಷ್ಟೊಂದು ಯೂಸ್ ಆಗಲ್ಲ. ಓಕೆನಾ? ಸೊ ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.